ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಾವು ಅಮ್ಮನ ಮನೆಗೆ ಬಂದಿದ್ವಿ. ಇವತ್ತು ಅಮ್ಮ ಶಾವಿಗೆ ಮಾಡಿಕೊಟ್ಟಿದ್ರು. ಹಬ್ಬಕ್ಕೆ ಬಂದಿರಲಿಲ್ವಲ್ಲ, ಗೌರಿ ಹಬ್ಬಕ್ಕೆ. ನಾವು ಗಣೇಶ ಹಬ್ಬದ ದಿನ ಈ ಥರ ಶಾವಿಗೆ ಮಾಡಿ ಎಡೆ ಇಕ್ತೀವಿ. ಈಗ ಊಟ ಮಾಡಿಕೊಂಡು ನಾವು ಸ್ವಲ್ಪ ಹೊರ್ಗೋಗ್ಬೇಕಿತ್ತು ಶಾಪಿಂಗ್ಗೆ, ಬಟ್ಟೆ ತೊಗೊಳೋಕ್ಕೆ. ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾವು ಬಂದಿರೋದು ಮಾರ್ಕೆಟ್ ಹತ್ರ. ನಾವು ಮೈಸೂರು ದೊಡ್ಡ ಮಾರ್ಕೆಟ್ಗೆ ಬಂದಿದ್ವಿ. ಹಾಗೆ ನಮ್ಮಮ್ಮ ಪೂಜೆ ಸಾಮಾನು ತೊಗೋಬೇಕಿತ್ತು. ಹಾಗೆ ಪೂಜೆ ಸಾಮಾನೆಲ್ಲ ತೊಗೊಂಡು ಹಾಗೆ ಎದುರುಗಡೆ ಶಾಪಲ್ಲಿ ದಸರಕ್ಕೆ ಗೊಂಬೆ ಕೂರಿಸ್ತಾರಲ್ಲ, ತುಂಬ ಚೆನ್ನಾಗಿದೆ ಗೊಂಬೆಗಳು. ಹಾಗೆ ವಿಸಿಟ್ ಮಾಡಿದ್ವಿ. ನನಗಂತೂ ತುಂಬ ಇಷ್ಟ ಆಗಿದೆ ಈ ಪುಟ್ಟ ಕೃಷ್ಣ, ಅಂಬೆಗಾಲು ಕೃಷ್ಣ ತುಂಬ ಚೆನ್ನಾಗಿದೆ. ಹಾಗೆ ಲಕ್ಷ್ಮಿ ವಿಗ್ರಹ, ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಅದೆಲ್ಲ ಇದೆ. ನೀವು ವಿಸಿಟ್ ಮಾಡಿ. ಹಾಗೆ ವಿಶಾಲ್ ಮಾರ್ಟಿಗೆ ಬಂದಿದ್ವಿ. ನನ್ನ ಮಗನಿಗೆ ಸ್ಲಿಪ್ಪರ್ ತೊಗೋಬೇಕಿತ್ತು. ಹಾಗೆ ನಾನೊಂದು ಟಾಪ್ ತೊಗೊಂಡು ಹಾಗೆ ವಿಶಾಲ್ ಮಾರ್ಟಲ್ಲಿ ನೋಡಿಕೊಂಡು ಈಗ ವಾಪಸ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಆಗ ಆನೆಗಳು ನೋಡಿದ್ವಿ. ಈಗ ದಸರಕ್ಕೆ ಮೆರವಣಿಗೆ ವಾಕಿಂಗ್ ಮಾಡಿಸ್ತಾ ಇದ್ದಾರೆ ಡೈಲಿ. ಸುಮಾರು ಜನ ಇದ್ದರು ಆನೆ ನೋಡೋಕ್ಕೆ. ನಾವು ನೋಡ್ತಾ ನಿಂತಿದ್ವಿ. ಇದು ಮಕ್ಕಳು ಬಟ್ಟೆ ಕಾಂಪ್ಲೆಕ್ಸು. ಇಲ್ಲಿ ಥರ ಮಕ್ಕಳು ಬಟ್ಟೆಗಳು ಸಿಗುತ್ತೆ. ಹೆಣ್ಮಕ್ಳು ಬಟ್ಟೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಗಂಡು ಮಕ್ಳದ್ದು ತುಂಬ ಚೆನ್ನಾಗಿರುತ್ತೆ. ಇದಿರೋದು ಸುಮಂಗಲಿ ಅಪೋಸಿಟ್ ಹತ್ರ ಇರೋದು. ತುಂಬ ಚೆನ್ನಾಗಿರುತ್ತೆ. ಅಷ್ಟು ಮುಗಿಸ್ಕೊಂಡು ನಾನು ಟೈಲರ್ ಮಿಷಿನ್ ನೋಡೋಕ್ಕೆ ಬಂದಿದ್ದೆ. ನಾನು ಟೈಲರ್ ಮಿಷಿನ್ ತೊಗೋಬೇಕಿತ್ತು, ನೋಡ್ಕೋಗೋಣ ಅಂತ ಬಂದಿದ್ವಿ ನಾನು ನಮ್ಮಮ್ಮ ಎಲ್ಲರೂ. ಅಷ್ಟರಲ್ಲಿ ಹೊಟ್ಟೆ ಹಸಿತಿತ್ತು ನನ್ನ ಮಗನಿಗೆ. ಅವನಿಗೆ ದೋಸೆ ತಿನ್ನಿಸ್ಬಿಟ್ಟು ಇಡ್ಲಿ ತಿಂದ್ಕೊಂಡು ಮತ್ತೆ ನಾವು ಮನೆಗೆ ಹೊರಟ್ವಿ. ತುಂಬ ನೈಟ್ ಹೊತ್ತು ತುಂಬ ಟ್ರಾಫಿಕ್ ಇದೆ ಈಗ ದಸರಾ ಟೈಮಲ್ಲಿ. ಈಗ ಮನೆಗೆ ಹೊರಡ್ತಾ ಇದ್ದೀವಿ ಆಟೋದಲ್ಲಿ. ಈಗ ದಸರಕ್ಕೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ತಿದ್ದಾರೆ. ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಫ್ರೀ ಇದ್ದರೆ ಫುಲ್ ವಿಡಿಯೋ ನೋಡಿ.